सामना महीने का कर देंगे। ಯಾರು ಹೇಳ್ತೀರಿ? ಈಗ ಮೈಕ್ರೋ ಫೈನಾನ್ಸ್ನವ್ರು ನಿಮ್ಮ ಇದಕ್ಕೆ ಬರ್ತಾ ಇದ್ದಾರೆ. ನಿಮಗೆ ಏನು ಸಮಸ್ಯೆ ಆಗ್ತದೆ? ಏನು ಹೆಂಗೆ ಸಾಲ ತೊಗೊಂಡಿದ್ದೀರಿ? ಎಷ್ಟಾಗಿತ್ತು? ಏನು ವಸೂಲಿ ಏನು ಮಾಡ್ತಾ ಇದ್ದಾರೆ? ಹೇಗೆ ಮಾಡ್ತಾ ಇದ್ದಾರೆ? ಅವ್ರು ನಮ್ಗೆ 30,000 ರೂಪಾಯಿ ಸಾಲ ಕೊಟ್ಟಿದ್ರು ಸರ್. 30,000 ರೂಪಾಯಿ ಕೊಟ್ಟರೆ ವಾರ ವಾರ ನಮ್ಗೆ 620 ರೂಪಾಯಿ ತುಂಬ್ಕೋತಾರೆ ಸರ್. ನಮ್ಮ ಹತ್ರ ದುಡ್ಡಿಲ್ಲ ಸರ್ ಅಂತಂದ್ರೆ ಅವ್ರು ನಮ್ಗೆ ಕಿರಿಕಿರಿ ಮಾಡ್ತಾರೆ. ಒಟ್ಟಿಗೆ ಅನ್ನ ತಿಂತೀರಿ, ಸಗಣಿ ತಿಂತೀರಿ, ನೀವೇನಾರು ಮಾಡಿ ನಾವು ತಿಂತೇವೆ ಸರ್. ಅದು ಬಿಟ್ಕೊಂಡು ಇಲ್ಲ ನೀವೇನು ತಿಂತೀರಿ ಏನು ತಿಂತೀರಿ, ನಾಳೆ ಬಂದು ಒಯ್ಯಿರಿ ಅಂತಂದ್ರೆ ನಾವು ಆಗಲ್ಲ, ಈಗ ಕೊಡ್ರಿ, ರಾತ್ರಿ 12 ಗಂಟೆ ಮಟ್ಟ ಕುಂದಿರ್ತಾರೆ ಸರ್. ತುಂಬಲಿ ಮಟ್ಟ ಎದ್ದು ಹೋಗಲ್ಲ ಸರ್. ಎಷ್ಟು ದಿನಕ್ಕೆ ಬರ್ತಾರೆ? ಎಷ್ಟು ದಿನಕ್ಕೊಮ್ಮೆ ಬರ್ತಾರೆ ಅವ್ರು? 8 ದಿನಕ್ಕೊಂದು ಸರ್ ಒಂದು ಸಲ ಬರ್ತಾರೆ. ಕೊಡಲಿಲ್ಲ ಅಂದರೆ ಎದ್ದು ಹೋಗಲ್ಲ ಸರ್ ಅವ್ರು. ಎಷ್ಟು ರೂಪಾಯಿ ತುಂಬ್ತೀರಿ ನೀವು? 620 ರೂಪಾಯಿ ತುಂಬ. ಎಷ್ಟು ಸಾಲಕ್ಕೆ? 30,000 ರೂಪಾಯಿ. 30,000 ರೂಪಾಯಿ ತೊಗೊಂಡು ಒಂದು ವಾರಕ್ಕೆ 620 ರೂಪಾಯಿ ತುಂಬ್ತೀರಿ. ಓಕೆ ಓಕೆ. ಆಮೇಲೆ ನೆಕ್ಸ್ಟು ಮತ್ತೆ ಲೋನ್ ಸಿಗ್ತದೆ ಅದರಲ್ಲಿ? ಮತ್ತೆ ಲೋನ್ ಸಿಕ್ತಂದ್ರೆ ಅದ್ರದ್ದು ಅವ್ರು ಹೆಂಗೆ ಕಂತು ಹೇಳ್ತಾರೆ ಹಂಗೆ ತುಂಬ್ತೀವಿ ಸರ್. ಈಗ ನಿಮಗೆ ಒಂದು 30,000 ಸಾಲ ಮಾಡಿದರೆ ಎಷ್ಟು ಕಟ್ ಮಾಡ್ಕೋತಾರೆ ಅವರು? ಅವರು ಇನ್ಶೂರೆನ್ಸ್ ಕಟ್ ಮಾಡ್ಕೊತಾರೆ, 1,000 ರೂಪಾಯಿ ಎಫ್ ಡಿ ಇಟ್ಕೋತಾರೆ ಸರ್. ಅದು ವಾಪಸ್ ಕೊಡ್ತಾರಾ? ಎಫ್ ಡಿ ಅಷ್ಟೇ ಕೊಡ್ತಾರೆ, ಇನ್ಶೂರೆನ್ಸ್ ಕೊಡಲ್ಲ. ನೀವು ಸತ್ತ ಬಳಕ ನಿಮ್ಗೆ ಸಾಲ ಮಾಪ್ ಆಗ್ತೈತೆ ಅಂತಾರೆ. ದಂಡಲ್ಲಿ ಭಾಳ ಜನ ಮಾಡ್ಯಾರ ಹೀಗೆ ಸಾಲ ಇದ್ರದ್ದು? ಭಾಳ ಜನ ತೊಗೊಂಡಿದ್ದೀವಿ ಸರ್. ದಾಂಡೇಲಿ ಅಲ್ರಿ, ಇಡೀ ಕರ್ನಾಟಕನಾಗ ತೊಗೊಂಡಿದ್ದೀವಿ ಸಾಲ. ಇದನ್ನೆಲ್ಲರೂ ನಾವು ಒಂದು ಒಳ್ಳೇದಕ್ಕೆ ತೊಗೊಂಡಿದ್ವಿ, ಇವ್ರು ಈ ಥರ ನಮ್ಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಈಗ ನೀವು ಮನೇಲಿದ್ದವಾಗ ಏನು ಕಿರಿಕಿರಿ ಆಯ್ತು ನಿಮಗೆ? ಮನೆ ಮಾರಿದ್ದು ಹೇಳ್ರಿ. ಮನೆ ಮಾರಿದ್ದೀವಿ ಸರ್. ಯಾರು ಮನೆ ಮಾಡಿದ್ರು? ನಾನು ಮನೆ ಮಾರಿದ್ವಿ. ಈ ಸಾಲ ಸಲುವಾಗಿ ಮನೆ ಮಾರಿದ್ರ? ಸಾಲ ಸಂಬಂಧ ಹೊರಗಡೆ ಸಾಲ ತೊಗೊಂಡಿದ್ವಿ ಸರ್ ತುಂಬಾಕ. ಅದ್ರ ಸಂಬಂಧ ಮನೆ ಮಾರಿದ್ವಿ. ಹೊರಗಡೆ ಜನಕ್ಕೂ ಕೊಟ್ಟಿವಿ, ಸ್ವಲ್ಪ ಸಂಗಿಗೂ ತುಂಬೇವಿ ಸರ್. ನಾವೀಗ ಬಾಡಿಗೆ ಮನೆಯಾಗ ಮತ್ತೆ ಬಾಡಿಗೆ ಮನೆಗೆ ಬರ್ತಾರೆ. ಬಾಡಿಗೆ ಮನೆಗೆ ಇನ್ನೂ ಯಾರೂ ಬಂದಿಲ್ಲ, ಬರ್ತಾರೆ. ಈಗ ಒಬ್ಬೊಬ್ರು ಬಂದು ಕಿರಿಕಿರಿ ಮಾಡ್ತಾ ಇದ್ದಾರೆ. ಸರಿ ಸರಿ ಸರಿ. ನಿಮ್ದೇನು ಹೇಳಿದೆಮ್ಮ? ನಾವು ತುಂಬೋದೇ ಸ್ವಲ್ಪ ಲೇಟ್ ಆಗೈತೆ ಅಂದ್ರೆ ಅದೇನು ತುಂಬ್ತೀರಿ ತೊಗೊಳವಾಗ ಇದ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಸರ್. ಆಮೇಲೆ ಇಲ್ಲ ಸರ್ ನಾವು ನಿನ್ನೆನ ಅಂತ ಸರ್, ಇಲ್ಲ ತಹಸೀಲ್ದಾರ್ ಆಫೀಸ್ ಕಡೆ ಹತ್ರ ಹೋಗಿದ್ವಿ ನಾವು. ಸ್ವಲ್ಪ ಲೇಟ್ ಆಗತ್ತೆ ಸರ್ ತುಂಬ. ತಹಸೀಲ್ದಾರ್ ಅವ್ರು ತುಂಬ್ತಾರೆ ನಿಮ್ಮ ದುಡ್ಡು, ಅವ್ರು ತೊಗೊಂಡಿದ್ರೆ ದುಡ್ಡು, ಇಲ್ಲ ಮೀಡಿಯಾದವ್ರು ಬಂದು ತುಂಬ್ತಾರೆ. ಯಾರು ತೊಗೊಂಡ್ರೆ ಅವರೇ ತುಂಬಬೇಕು, ನೆಕ್ಸ್ಟ್ ತುಂಬಬೇಕಂತ ಹೇಳಿ ಕುಂತು ಬಿಡ್ತಾರೆ ಸರ್. ಊಟ ಮನೆಯೊಳಗೆ ಮಾಡ್ತೀರಿ, ಈ ದುಡ್ಡು ತುಂಬಕ್ಕೆ ಆಗಂಗಿಲ್ಲ ಅಂತ ಹೇಳಿ ಕೇಳ್ತಾರೆ ಸರ್. और 15 दिन का चैतन्य आश्रम का सर है, वो भी सर घर के पास हमें भाड़े से है सर है, भाड़े से ऊपर है, वो भी आके घर करनी ठेक छोड़िया भरना पैसे आओ तुम्हें, अब मेरे साथ में आओ, पैसे लेके आओ कभी तुम्हें चलो सर मैं आता हूँ बाद में, बोले तो नहीं सुने सर उन्हें, नहीं अभी ले को चाहना पैसे, अभी ले को चाहना बोले, अभी मैं इधर से हमको ले को गई, ले को जाको घरी, तब तक उन्हें उनको गए कहते हो कुछ कहते हो, सुबह 8 बजे आते हैं बच्चे स्कूल को जाने वाले, मदद माने नाश्ता कर मार्केट जाने वाले, सुबह 8 बजे आपको ठहरे दुकान के पास ಬೆಳಿಗ್ಗೆ ಬರ್ತಾರೆ, होता सर ಸ್ಕೂಲಿಗೆ ಹೋಗ್ತಿರ್ತಾರ, ಮನೆಯಾಗ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಎಲ್ಲ ಬಿಡ್ಬೇಕ್ರಿ. ಅವ್ರಿಗೆ ಕರ್ಕೊಂಡು ಕುಂದು ಬಿಡ್ಬೇಕು ನಾವು. ತುಂಬ್ರಿ ಎಲ್ಲರೂ ಇಸ್ಕೊಂಡ್ ಬಾ ಹೋಗ್ರಿ ಆಜು ಬಾಜು ಅಂತ ಹೇಳ್ತಾರೆ. ಯಾರು ಕೊಡ್ತಾರೆ ಸರ್? ಮಸೂತಿ ಹತ್ರ ಭಿಕ್ಷೆ ಬಿಡೋದು ಒಂದು ಉಳಿದೈತೆ ನೋಡ್ರಿ. ಈ ಜಾಗ में बर्थडे वाले के हाथ पाव पड़ना, ಮಸೂತಿ ಹತ್ರ ಮಂದಿರ ಹತ್ರ ಬಡ್ಡಿ ಬಡ್ಡಿ ಮಂದಿರ ಹತ್ರ ಮಸೂತಿ ಹತ್ರ ಕುಂತು ಭಿಕ್ಷೆ ಹೊಡ್ಕೊಂಡ್ ಬರ್ಬೇಕ್ರಿ. ಇಲ್ಲ ನಮ್ಮ ಕಿಡ್ನಿ ಮಾರ್ಬೇಕಾಗೈತಿ. ಮನೆ ಅಂತೂ ಮಾರಾಗಿದ್ರೆ ಕಣ್ಣು ಕಿಡ್ನಿ ಮತ್ತು ಇದನ್ನ ಹಾರ್ಟ್ ಯಾರಿಗಾರು ಬೇಕಂದ್ರೆ ಕೊಡೋದು. ಈಗ ಈ ಥರ ಸಮಸ್ಯೆ ಆದ್ರೆ ಭಾಳ ಜನ ಇದ್ದಾರೆ ನಿಮ್ಮ ಗಾಂಧಿನಗರ ಜನ? ಅದೇನೋ ಅತ್ತೆ ಬೈದಿದ್ದು ಅದೊಂದು ಭಾಳ ಮಂದಿ ಅದಾರ. ಅಲ್ಲ, ಮಗಳ ಹೆಸರಲ್ಲಿ ಲೋನ್ ಮಾಡಿ ಮದುವೆ ಆದಾಗ ಏನು ಮಾಡ್ತಾರೆ ಅವರು? ಅವ್ರ ಮನೆಗೆ ಹೋಗಿ ಟಾರ್ಚರ್ ಕೊಡ್ತಾರೆ. ಯಾರು? ಅತ್ತೆ ಮನೆಗೆ ಹೋಗಿ? ಅತ್ತಿ ಮನೆಗೆ ಹೋಗಿ ತುಂಬ್ರಿ. ಆಮೇಲೆ ಅತ್ತಿ ಹೊರಗೆ ಆಗ್ತಾವ್ರ ಮಗಳಿಗೆ ಅಂಥವೆಲ್ಲ ನಡೆದವ? ಇವ್ರ ಮನ್ಯಾಗ ನಡೆದೈತೆ ಹೇಳ್ರಿ. ಊರು ಬಿಟ್ಟವ್ರು ಯಾರು ಇದ್ದಾರೆ ನಿಮ್ಮ ಪರಿಚಯದವ್ರು ಯಾರು? ಭಾಳ ಮಂದಿ ಅದಾರ ಬಿಡ್ರಿ, ಊರು ಬಿಟ್ಬಿಟ್ಟು ಹೋಗ್ಯಾರ. ತಾಯಿ ಮಕ್ಕಳಿಗೆ ಸಾಲದ ಸಂಬಂಧ ಮಕ್ಕಳಿಗೆ ಚಲೋ ಅಡುಗೆ ಮಾಡಿ ಹಾಕಿಲ್ರಿ ನಾವು. ಈ ಸಾಲದ ಸಂಬಂಧ ಒಂದು ವಾರ ಕಾಯಿಪಲ್ಲೆ ತಂದಿಲ್ಲ ಅಂತ ಟಮಾಟೆ ಇಲ್ದ ಸಾರು ಮಾಡ್ಕೊಂತಿದ್ದೇವೆ ನಾವು. ಸಣ್ಣ ಸರ್ ಬರ್ತಾನೆ ಅವ್ನು ದುಡ್ಡು ತುಂಬಿ ಅದು 1,000 ರೂಪಾಯಿ ಈ ಸಂಗಿಗಾದ್ರೆ ತುಂಬಿ ರಾಕ್ತಿರ್ತಾರ, ಮತ್ತು ಅವ್ರ ಜೊತೆ ಯಾಕೆ ಮಾತು ಅನ್ಸ್ಕೊಳ್ಳೋದು ಅಂತ ಹೇಳಿ ಆರಾಮ್ ಇರ್ಲಿಕ್ಕಾದ್ರೂ ಲಘು ದವಾಖಾನೆಗೆ ಹೋಗಕ್ಕಾಗಂಗಿಲ್ರಿ. ಅದೇ ರೊಕ್ಕ ಮತ್ತು ಅವ್ರಿಗೆ ತುಂಬೈತೆ ನಾವು. ಬಂಗಾರ ಏನು ಸಕ ಮಾಡಿ 6 ತೊಲಿ ಬಂಗಾರ ನೋಡ್ರಿ ಕೊಳಾಗ ತಾಳಿ. 6 ತೊಲಿ ಬಂಗಾರ ಇವ್ರ ಹೆಣಕ್ಕೆ ಇಟ್ಟಿ ಎಲ್ಲ ಬಂಗಾರ ಬೆಂಕಿ ಹಚ್ಚೀನಿ, ಮನೆ ಬೆಂಕಿ ಹಚ್ಚೀನಿ.
3 ಗಂಡು ಮಕ್ಳಿಗೆ ಬೀದಿಗೆ ತಂದು ನಿಂದಿಸಿ ನಾನು ಗಂಡ ನೋಡ್ರಿ ಕುಂಟದನ್ರಿ ಭಾಳ ಟಾರ್ಚರ್ ಕೊಟ್ಟಾರ ಬಿಡ್ರಿ ನಾವು ರಾತ್ರಿ 12 ಗಂಟೆ ಮಟ ನಮ್ಮ ಮನ್ಯಾಗ ಕುಂತಾರ ಅವ್ರು ನಮ್ಗೆ ನಮ್ಮ ತಪ್ಪೈತ್ರಿ ಬಂದವ್ರು ಹೋಗೋದೇ ಇಲ್ಲ ಬಂದವ್ರು ಹೋಗೋದೇ ಇಲ್ಲ ಹೋಗೋದಿಲ್ಲ ಕಟ್ಟಲಿ ಮಟ್ಟ ಇಬ್ರು ಬರೋಂಗಿಲ್ಲ ಸರ್ ಒಬ್ರಕ್ಕಂತ ಲೇಟ್ ಆಯ್ತಂದ್ರೆ 10 ಮಂದಿ ಗಾಡಿ ಹಾಕೊಂಡು ಹೊರಗೆ ನಿಂತು ಬಿಡ್ತಾರೆ ಸರ್ ಅವಾಗ ನಮ್ಗೆ ಎಲ್ಲರೂ ನೀವು ಏನೋ ನಮ್ಮ ಪರಿಚಯ ಇದ್ದಿದ್ರಲ್ಲ ಅವತ್ತು ನಾನು ನಿಮ್ಮ ಕರೆಸಿ ವಿಡಿಯೋ ಮಾಡಕ್ಕೆ ಹಚ್ತಿದ್ದೇನೆ ಅದು ಅವಾಗ ಇವ್ರ ಮನೇನ ಉಳಿತಿತ್ತೇನೋ ಸರ್ ನೀವು ಬಂದ್ರೆ ಒಬ್ಬರಿಗೆ 10 ಮಂದಿ ಜಮಾ ಆಗಿ ನಿಂತಿರ್ತಾರೆ ಅವ್ರು ಒಬ್ರು ದುಡ್ಡು ತುಂಬಲಿಲ್ಲ 10 ಜನ ಬರ್ತಾರೆ ಅವ್ರ ಬಾಗಿಲಿಗೆ ಬೈಕ್ ಮತ್ತೊಬ್ರು ದಾಟ ಅಂತ ಜಾಗ ಇರಲ್ರಿ ಅಲ್ಲಿ ಅಷ್ಟು ಬೈಕ್ ಬಂದು ನಿಂದಿರ್ತಾರೆ ಹೌದಾ ಅವರೆಲ್ಲ ಇಲ್ಲಿಯವ್ರೇನು ಹೊರಗಡೆಯವರು ಅವರು ದುಡ್ಯಾಕ ಬಂದಾರಿ ಅವರು ಫೈನಾನ್ಸ್ ಕಂಪ್ನಿಯಾಗ ಬೇರೆ ಕಡೆಯವರು ದಾಂಡೇಲಿಯವರಲ್ಲ ದಾಂಡೇಲಿದಾಗ ದಾಂಡೇಲಿ ಮಂದಿ ಹೊರಗಡೆ ದುಡ್ಯಾಕ ಹೊಂಟಾರ ಹೊರಗಿನ ಮಂದಿ ದಾಂಡೇಲಿದಾಗ ಸೇರ್ಯಾರ ಬಂದು ಇಲ್ಲಿ ಮಕ್ಕಳಿಗೆ ಕೆಲಸ ಇಲ್ಲ ಮಕ್ಕಳು ಐಡಿಯಾ ಮಾಡ್ಯಾರ ಕೆಲಸ ಎಲ್ಲಿದ್ರಿ ಇಲ್ಲಿ ಏನಿಲ್ಲ ಇಲ್ಲಿ ಬರೀ ಜಾಗ ಕೊಡ್ರಿ ಮನೆ ಕೊಡ್ರಿ ನಳ ಕೊಡ್ರಿ ಒಂದು ಫ್ಯಾಕ್ಟ್ರಿ ಬಿಚ್ಚ್ರಿ ದುಡ್ಕೊಂಡು ತಿಂತೀವಿ ಇನ್ಕಮ್ ಇತ್ತಂದ್ರೆ ಎಲ್ಲಾದ್ರೂ ರೋಡ್ ಮ್ಯಾಗಿತ್ತು ಒಂದು ಸೀರೆ ಕಟ್ಕೊಂಡಾದ್ರು ಚಪ್ರ ಹಾಕೊಂಡಾದ್ರು ಜೀವನ ಮಾಡ್ಬೋದ್ರಿ ಏನೈತ್ರಿ ಇನ್ಕಮ್ ಇಲ್ಲಿ ಮಸೀದ ಕಟ್ರಿ ಮಂದಿರ ಕಟ್ರಿ ಈಗ 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 ನಿಮಗೇನು ಸಮಸ್ಯೆ ಆಗಿದೆಮ್ಮ ಫೈನಾನ್ಸಿಂದ ನಮ್ಗೆ ಅದು ಸಮಸ್ಯೆ ಆಗಿತ್ತು ನಮ್ಮ ಮಗಳ ಸಲುವಾಗಿ ಸಾಲ ತೆಗೆದಿದ್ದೀವಿ ನಮ್ಮ ಮದುವೆ ಮಾಡಿಬಿಟ್ಟಿದ್ದೀವಿ ನನ್ನ ಮಗಳಿಗೆ ಬಿಡುಗಡೆ ಆಯ್ತು ಸರ್ ಈ ಗಂಡ ಸರಿ ಇಲ್ಲ ಅಂತ ಒಂದು ಮನ್ಯಾಗ ಕುಂತೀವಿ ಎಲ್ಲ ರೊಕ್ಕನ ಹೋಯ್ತಾ ಒಂದು ಸಾಲನ ಆಯ್ತು ನಮ್ಗೆ ಅದು ಸಮಸ್ಯೆ ಏನು ಎಷ್ಟು ಸಾಲ ಆಯ್ತು ನಮ್ದು ಐತ್ರಿ ಒಂದು 40-50 ನಿಮಗೂ ಮನೆಗೆ ಬಂದು ಇದು ಮಾಡ್ತಾರೆ ಹಾಂ ನಮ್ಮ ಮನೆಗೆ ಬಂದು ಮೀಟಿಂಗ್ ಮಾಡ್ತಾರೆ ನಮ್ಮ ಮನೆಗೆ ಬಂದು ಮೀಟಿಂಗ್ ಮಾಡ್ತಾರೆ ಎದ್ದು ಹೋಗೋದು ಗಂಟೆ ಕುಂದಿರ್ತಾರೆ 7 ಗಂಟೆ ಮಟ್ಟ ಬೇರೆ ಮಂದಿ ಕರೀರಿ ಮಾತಾಡಿರಮ್ಮ ನಿಮ್ಮ ಹತ್ರ ಕೊಂಡಿಲ್ಲೇನ ನಿಮ್ಗೆ ಗೊತ್ತಾಗೋದಿಲ್ಲ ಸಾಲ ಬೇಕಾಗಿದ್ರೆ ನಮ್ಮ ಆಫೀಸ್ ಕಡೆ ಬರ್ತಾರೆ ನೀವು ಬರ್ತೀರಿ ನೀವು ಈಗ ತುಬ್ಬು ಟೈಮ್ಗೆ ಹಿಂಗೆ ಮಾಡ್ತೀರಿ ನೀವು ಅಂದ್ರೆ ನಮ್ಗೆ ಟಾರ್ಚರ್ ಕೊಡ್ತಾರೆ क्या बोलती माँ मैं बेटी की शादी के बारे में निकाली थी मैं पैसा वो जरा घर लेके गई अब हमारे घर लोग भी आराम लेके आने बच्चे भी वही है संतवार से बच्चे भी मुझे भी काफी काम से जाने वाला लेके आने अब वो फैसला कर नहीं सकता बोलने में आगे आओ तो आगे बना नहीं देते तो ना मुझे घर रहने वालों तुम्हें भी नहीं खाने क्या है उधर भी मना आता तो सामान है तो मैं घर लेके तो शराब पीते हो काम करे थे 2 दिन 3 दिन तक बहुत ऑन का काम करने का हफ्ते को 6,000 का खर्चा अब घर का भाड़ा नहीं करते घर वाले घर खाली करने लगा बहुत मुश्किल होती है जिंदगी क्या हो लेना क्या करना समझ में नहीं आया माँ क्या प्रॉब्लम सर यस ನೀವು ಅದನ್ನು ಹೇಳಿ ಅಮ್ಮ ನಾವು ತುಂಬ್ತೀವಿ ಬಟ್ ತಿಂಗಳಿಗೊಮ್ಮೆ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ ನಾವು ಸಾಲ ತುಂಬ್ತೀವಿ ತಿಂಗಳಿಗೆ ಒಂದ್ಸಲ 1,000 ರೂಪಾಯಿ ತುಂಬ್ಕೊಂತ ಹೋಗ್ತೀವಿ ನಮ್ಗೆ ಜಾಸ್ತಿ ಒತ್ತಡ ಮಾಡಬಾರ್ದು ಎಸ್ ಸಾಲ ತುಂಬ್ತೀರಿ ಸಾಲ ತುಂಬ್ತೀವಿ ನಮ್ಗೆ ನಾವು ನಮ್ಮ ಕಷ್ಟಕ್ಕೆ ನಾವು ತೊಗೊಂಡಿವಿ ನಮ್ಗೆ ಆಗಲ್ಲ ಅಂತ ಕೈ ಎಪ್ಸಲ್ಲ ನಾವು ತುಂಬ್ತೀವಿ ಅವ್ರು ದುಡ್ಡು ಇಟ್ಕೊಂಡು ನಾವು ಸಾಯೋದು ಬೇಡ ನಾಳೆ ನಾವು ಸತ್ರು ಮ್ಯಾಗ ನಮ್ಗೆ ಕೇಳ್ತಾನ ಮಣ್ಣಾಗೂ ಹೋದ್ಬೇಡ ಭೂಮಿದಾಗಿನೂ ಕೇಳ್ತಾಳ ನಮ್ಗೆ ಅವ್ರು ಸಾಲ ಬೇಡ ಅವ್ರದ್ದು ಏನೈತಲ್ಲ ನಾವು ತುಂಬ್ತೀವಿ ತಿಂಗಳಿಗೆ ಒಂದ್ಸಲ 1,000 ರೂಪಾಯಿ ತುಂಬಂಗೆ ಮಾಡ್ಕೊಡಿ ಇದೇ ನ್ಯಾಯ ಮತ್ತೇನೂ ಇಲ್ಲ ನಮ್ಗೆ ಎಸ್